ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಮೋದಿ ಭಾಷಣದ ಬೆನ್ನಲ್ಲೇ ಡ್ರೋನ್ಗಳ ಹಾರಾಟವನ್ನ ಮತ್ತೆ ಶುರು ಮಾಡಿದೆ ಪಾಪಿ ಪಾಕಿಸ್ತಾನ. ಜಮ್ಮು ಸಾಂಬಾ ಪ್ರದೇಶಗಳಲ್ಲಿ ಡ್ರೋನ್ಗಳ ಹಾರಾಟ ಕಂಡು ಬಂದಿರೋದು. ದೆಹಲಿ ಅಮೃತಸರದ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಸಾಂಬಾ ಪ್ರದೇಶದಲ್ಲಿ ಬ್ಲಾಕ್ಔಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಮೋದಿ ಭಾಷಣದ ಬೆನ್ನಲ್ಲೇ ಡ್ರೋನ್ಗಳ ಹಾರಾಟವನ್ನ ಮತ್ತೆ ಪಾಕಿಸ್ತಾನ ಶುರು ಮಾಡಿದೆ. ಮತ್ತೆ ತನ್ನ ಕುತಂತ್ರ ಬುದ್ಧಿಯನ್ನ ಶುರು ಮಾಡಿಕೊಂಡಿದೆ ಪಾಪಿ ಪಾಕಿಸ್ತಾನ. ಜಮ್ಮು ಹಾಗೂ ಸಾಂಬಾ ಪ್ರದೇಶದಲ್ಲಿ ಡ್ರೋನ್ಗಳ ಹಾರಾಟ ಮತ್ತೆ ಅಲ್ಲಿ ಕಂಡು ಬಂದಿರೋದು. ದೆಹಲಿ ಅಮೃತಸರದ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಪಾಕಿಸ್ತಾನದಿಂದ 50ರಿಂದ 60 ಡ್ರೋನ್ಗಳ ದಾಳಿಯನ್ನ ನಡೆಸಲಾಗಿದೆ. ಪಂಜಾಬ್ನ ಅಮೃತಸರದಲ್ಲೂ ಸಹ ಡ್ರೋನ್ಗಳ ಹಾರಾಟ ಕಂಡು ಬಂದಿದೆ. ಅಮೃತಸರದಲ್ಲಿ ಸೈರನ್ ಅನ್ನ ಮೊಳಗಿಸಲಾಗಿದೆ. ಸದ್ಯ ಈ ಡ್ರೋನ್ಗಳನ್ನ ಉಡೀಸ್ ಮಾಡುವಲ್ಲಿ ಭಾರತೀಯ ಸೇನೆ ಸಹ ಯಶಸ್ವಿಯಾಗಿದೆ. ಬಿಎಸ್ಎಫ್ನಿಂದ ಈ ಡ್ರೋನ್ಗಳ ಹಾರಾಟವನ್ನ ನಿಲ್ಲಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅಮೃತಸರದಲ್ಲಿ ಸೈರನ್ ಅನ್ನ ಮೊಳಗಿಸಲಾಗಿದೆ. ಪಾಕಿಸ್ತಾನದಿಂದ 50ರಿಂದ 60 ಡ್ರೋನ್ಗಳ ದಾಳಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ನಾಯಿಬಾಲ ಡೊಂಕೆ ಅನ್ನೋದನ್ನ ಮತ್ತೆ ಪಾಕಿಸ್ತಾನ ಪ್ರೂವ್ ಮಾಡ್ತಾನೆ ಇದೆ. ಈಗ ಮತ್ತೆ ಡ್ರೋನ್ ದಾಳಿಗಳನ್ನ ಶುರು ಮಾಡಿರೋದು. ಎಲ್ಲೆಲ್ಲಿ ದಾಳಿಯನ್ನ ನಡೆಸಿದೆ, ಇದಕ್ಕೆ ಭಾರತೀಯ ಸೇನೆ ಯಾವ ರೀತಿ ಉತ್ತರವನ್ನ ಕೊಡೋಕೆ ಮುಂದಾಗ್ತಾ ಇದೆ? ಅರ್ಪಿತಾ, ಸಂಜೆ ಅಷ್ಟೇ DGMO ಸಭೆಗಳಾಯಿತು. ಎರಡು ದೇಶಗಳ DGMOಗಳು ಸಭೆಯನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕದನ ವಿರಾಮ ಉಲ್ಲಂಘನೆ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡ್ರು. ಅದಾದ ಬಳಿಕ ಸಂಜೆ ರಾತ್ರಿ ಅಷ್ಟೇ ಪ್ರಧಾನಮಂತ್ರಿಗಳು ಕೂಡ ಅಂದರೆ ಮೋದಿ ಅವರು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಅದಾದ ಬೆನ್ನಲ್ಲೇ ಪ್ರಧಾನಿಗಳು ಮಾತಾಡಿ 1 ಗಂಟೆ ಅಂತರದಲ್ಲೇ ಮತ್ತೆ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯ ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ಗಡಿ ರಾಜ್ಯಗಳೇನಿದೆ ಜಮ್ಮು ಜೊತೆಗೆ ಪಂಜಾಬ್ ಭಾಗದಲ್ಲಿ ಹೆಚ್ಚಿನ ಡ್ರೋನ್ಗಳ ಹಾರಾಟವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅಲ್ಲಲ್ಲಿ ಆ ಡ್ರೋನ್ಗಳು ಹಾರಾಟ ಮಾಡ್ತಾ ಇರುವಂಥದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾಂಬಾ ಪ್ರದೇಶದಲ್ಲಿ ಈಗಾಗಲೇ ಬ್ಲಾಕ್ಔಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಸೈರನ್ ಅನ್ನು ಹಾಕಿ ಜನರನ್ನ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಈಗಾಗಲೇ ಡ್ರೋನ್ನ ಹಾರಾಟ ಕಂಡು ಬಂದಿದೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ BSF ಯೋಧರು ಕೂಡ ಅದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಎಲ್ಲಿ ಏನಾಗಿದೆ ಎನ್ನುವಂಥ ಮಾಹಿತಿಯನ್ನ ಇನ್ನೂ ಕೂಡ ಸೇನೆಯಿಂದ ಆ ವಿಚಾರವನ್ನು ಸ್ಪಷ್ಟಪಡಿಸಿಲ್ಲ. ಬಟ್ ಆದರೆ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಒಂದಷ್ಟು ಕಡೆಗಳಲ್ಲಿ ಒಂದಷ್ಟು ಡ್ರೋನ್ಗಳು ಹಾರಾಟವನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಆದರೆ ಇದು ನಿಜಕ್ಕೂ ಪಾಕಿಸ್ತಾನ ಏನು ಒಪ್ಕೊಂಡಿತ್ತು ಅದರಂತೆಯೇ ನಡೆದುಕೊಳ್ಳದೇನೆ ಅದರ ವಿರುದ್ಧವಾಗಿ ಏನಾದರೂ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯ ಬರ್ತಾ ಇದೆ. ಬಟ್ ಆದರೆ ಇನ್ನೂ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಸದ್ಯ ಸೇನೆ ಅಂದರೆ ಭಾರತೀಯ ಸೇನೆ ಏನಿದೆ ಅದು ಕೊಡಬೇಕಿದೆ. ಅದಾದ ನಂತರದಲ್ಲೇ ಕ್ಲಿಯರ್ ಆಗಿ ಏನಾಗಿದೆ ಅನ್ನುವಂಥ ವಿಚಾರ ತಿಳಿದು ಬರುತ್ತೆ. ಅರ್ಪಿತಾ, ಧನ್ಯವಾದ ರಾಘು ನಿಮ್ಮೆಲ್ಲ ಮಾಹಿತಿಗಾಗಿ.